ಮಾವ ಏನಪ್ಪ ಒಬ್ಬರೇ ಕುತ್ಕೊಂಡು ಏನೋ ಯೋಚನೆ ಮಾಡ್ತಿದ್ದೀರಾ? ಇಲ್ವಲ್ಲ, ನನ್ನ ವ್ಯವಹಾರದ ಜವಾಬ್ದಾರಿ ಎಲ್ಲ ನಿನಗೆ ವಹಿಸಿದ ಮೇಲೆ ನನಗೇನು ಯೋಚನೆ, ನಿಶ್ಚಿಂತೆಯಾಗಿದ್ದೀನಿ. ನಾನು ಜೋಕ್ ಮಾಡ್ಲಿಲ್ವಲ್ಲ? ನಾನು ಸುಮ್ಮನೆ ತಮಾಷೆಗೆ ನಗ್ತೆ. ಏನ್ ವಿಷಯ? ಮಾವ, ನಾನು ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ನನಗೇನು ಅನ್ಸಲ್ಲ, ಆದ್ರೆ ನನ್ನ ಮಗಳ ತಲೆನ್ ಮಾತ್ರ ಯದ್ವಾ ತದ್ವಾ ಕೆಡಿಸ್ಬಿಟ್ಟಿದ್ಯಾ ನೀನ್. ಅಂದ್ರೆ ನಾನು ತಪ್ಪು ಮಾಡಿದೆ ಅಂತ ನಿಮ್ಮ ಅಭಿಪ್ರಾಯನಾ? ನೋ, ಮಗಂಗಿಂತ ಹೆಚ್ಚಾಗಿರೋ ಅಳಿಯ ಸಿಕ್ಕದ್ನಲ್ಲ ಅಂತ ಅಭಿಮಾನಪ್ಪ. ಥ್ಯಾಂಕ್ ಯು. ನಾನು ಏನ್ ಸಜೆಷನ್ ಕೊಟ್ರು ನೀವು ತಗೋತೀರಲ್ಲ? ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಾ, ಬ್ಲೇಡ್ ಹಾಕ್ಬೇಡಿ ಅಳಿ ಅಂದ್ರೆ ಅದೇನ್ ಹೇಳ್ಬೇಕು ಅಂತಿದ್ದೀರಿ ನೇರವಾಗಿ ಹೇಳಿ. ನೀವು ರೇಗಲ್ಲ, BP ರೈಸ್ ಮಾಡ್ಕೊಳಲ್ಲ ಅಂತ ಪ್ರಾಮಿಸ್ ಮಾಡಿ ಹೇಳ್ತೀನಿ. ಕಂಡೀಷನ್ಸ್ ಬೇರೆನಾ? ಆಯ್ತು, ಪ್ರಾಮಿಸ್ ಮಾಡಿದ್ದೀನಿ. ಇವಾಗ ಹೇಳಿ. ಒಂದ್ ನಿಮಿಷ. ನಮಸ್ಕಾರ ಸರ್. ಮಾವ, ಕೋಪ ಮಾಡ್ಕೊಳಲ್ಲ, BP ರೈಸ್ ಮಾಡ್ಕೊಳಲ್ಲ ಅಂತ ಮಾತು ಕೊಟ್ಟಿದ್ರಾ? ಬರೀ ಕೋಪ ಅಲ್ಲ ಅಳಿ ಅಂದ್ರೆ, ಇವನ್ ಮಾಡಿರೋ ನಂಬಿಕೆ ದ್ರೋಹ ನೆನೆಸ್ಕೊಂಡ್ರೆ ರಕ್ತ ರಕ್ತ ಕುದಿಯತ್ತೆ. ಕೂಲ್ ಡೌನ್, ಕೂಲ್ ಡೌನ್. ಮಾವ, ನಿಮ್ಮ ಅಳಿನ ಮೈನಲ್ಲಿ ಹರಿತಿರೋ ರಕ್ತದ ಒಂದೊಂದು ಹನಿನು ಇವನ್ ಋಣದಲ್ಲಿದೆ. ಏನ್ ಹೇಳ್ತಾ ಇದ್ದೀರಿ ಅಳಿ ಅಂದ್ರೆ? ಹೌದು ಮಾವ, ಇವನು ನನ್ನ ಆತ್ಮೀಯ ಗೆಳೆಯ. ನಾನ್ ನಿಮ್ ಮಗಳ ಕೈ ಹಿಡಿದು ನಿಮ್ ಗೆಳೆಯ ಆಗೋದಕ್ಕೆ ಇವನೇ ಕಾರಣ. ಏನೋ ಬ್ಯಾಡ್ ಟೈಮು, ತಪ್ಪು ಮಾಡ್ಬಿಟ್ಟ. ಆ ತಪ್ಪನ್ನ ಕ್ಷಮಿಸೋ ದೊಡ್ಡ ಗುಣ ನಿಮ್ಮಲ್ಲಿದೆ. ಪ್ಲೀಸ್ ಮಾವ, ದಯವಿಟ್ಟು ನನಗೋಸ್ಕರ ಅವನ್ನ ಕ್ಷಮಿಸ್ಬಿಡಿ. ಆಲ್ ರೈಟ್. ಥ್ಯಾಂಕ್ ಯು. ದಯವಿಟ್ಟು ನನ್ ಕ್ಷಮಿಸಿ ಸರ್. ಇವತ್ತಿಂದ ಕಷ್ಟಪಟ್ಟು ದುಡ್ದು ಒಳ್ಳೆಯವನಾಗಿ ಬದುಕ್ತೀನಿ. ಇವತ್ತಿಂದ ನಿನ್ ಜೀವನದಲ್ಲಿ ಒಳ್ಳೆ ಟ್ವಿಸ್ಟ್. ಎಲ್ಲ ತೊಂದ್ರೆ ಸರ್. ಇದು ಒಂದ್ ಟ್ವಿಸ್ಟಾ? ಕಥೆಯಲ್ಲಿ ಇನ್ನ ಏನೇನ್ ಟ್ವಿಸ್ಟ್ ಬರುತ್ತೋ? ಹಾಸ್ಪಿಟಲ್ ಸರ್, ಸ್ವಲ್ಪ ಹೆಲ್ಪ್ ಮಾಡಿ ಸರ್ ಪ್ಲೀಸ್. ನನ್ನ ಫ್ರೆಂಡಿಗೆ ಬದಲಾಗಿ ನಾನೇ ಸತ್ತೋಗ್ಬಿಟ್ಟಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಯಾರ್ಯಾರಿಗೆ ಯಾವಾಗ ಯಾವಾಗ ಏನ್ ಕೊಡ್ಬೇಕು ಅಂತ ಅವನಿಗೆ ಚೆನ್ನಾಗ್ ಗೊತ್ತು. 3-4 ದಿನದ ಊಟ ತಿಂಡಿ ಬಿಟ್ಟು ಅದನ್ನೇ ನೆನ್ಸ್ಕೊಂಡು ಕೂತ್ಕೊಂಡು ಬರುತ್ತಾ ಇದ್ರೆ ಏನ್ ಪ್ರಯೋಜನ? ನಡೆದಿರೋದೆಲ್ಲ ಕೆಟ್ಟ ಕನ್ಸುತ್ತ ತಿಳ್ಕೊಂಡು ಮರ್ತು ಬಿಡಿ. ಎಷ್ಟು ಸಲ ಹೇಳಿದ್ದೀನಿ ನಾನು, 2 ವೀಲರ್ ತಗೊಂಡು ಹೋಗ್ಬೇಡ, ಬೇಕಾದ್ರೆ ಕಾರ್ ತಗೊಂಡು ಹೋಗು ಅಂತ. ನನ್ ಮಾತು ಕೇಳ್ತೀಯ ನೀನು? ಅದ್ ಯಾವನೋ ಕೆಲಸಕ್ಕೆ ಬಾರ್ದವನ್ನ ಹುಡ್ಕೋತಾ ಈ ರೀತಿ ಅನಾಹುತ ಮಾಡ್ಕೋತಾನೆ ಇರು. ಅವನ ಈ ಜನ್ಮದಲ್ಲಿ ಸಿಗಲ್ಲ, ನೀನು ಅವ್ನು ಹುಡ್ಕೋದ್ ಬಿಡಲ್ಲ. ಇಲ್ಲಪ್ಪ, ಖಂಡಿತ ಸಿಕ್ಕೇ ಸಿಗ್ತಾರೆ. ಸರ್, ಅವನು ಯಾರು ಅಂತ ನಾನು ಸ್ವಲ್ಪ ಹೇಳಿ. ಎಲ್ಲೇ ಇದ್ರು ನಾನು ಹುಡ್ಕೊಂಡು ಕರ್ಕೊಂಡ್ಬರ್ತೀನಿ. ಅವನೆಲ್ಲಿ ಸಿಗ್ತಾನೆ ಬಿಡಪ್ಪ, ನೀನ್ ಬೇರೆ ಇವಳ ತರ ಹುಚ್ಚುಚ್ಚ ಮಾತಾಡ್ಬೇಡ. ಛೇ, ನನಗಂತೂ ನೆಮ್ಮದಿನೇ ಇಲ್ಲ. ಇವಳಮ್ಮ ನಿಶ್ಚಿಂತೆಯಿಂದ ದೇವ್ರ ಪಾದ ಸೇರ್ಬಿಟ್ಲು. ನನಗೋ ಮೈ ತುಂಬಾ ಕಾಯಿಲೆ. ಈ ಪರಿಸ್ಥಿತಿಲಿ ಅವನು ಎಲ್ಲಿಂದ ಹುಡುಕ್ಲಿ? ಸರ್, ನೀವು ಬೇಜಾರು ಮಾಡ್ಕೊಳ್ದೆ ಅವನು ಯಾರು ಅಂತ ನನ್ಗೆ ಹೇಳಿ. ನಿಮಗೋಸ್ಕರ ಎಷ್ಟೇ ಕಷ್ಟ ಆದ್ರೂ ನಾನು ಹುಡುಕೋ ಪ್ರಯತ್ನ ಮಾಡ್ತೀನಿ. ನೋಡಪ್ಪ, ಇವನೇ ಆ ಹುಡುಗ.
children, there is an announcement to be made, after which you can go back to your classes. ಕೃಷ್ಣ, ಥರ್ಡ್ ಬಿ. ಫ್ಯಾಕ್ಟ್ರಿಲ್ ಆದ ಬೆಂಕಿ ಅನಾಹುತದಲ್ಲಿ ನಿಮ್ ತಂದೆ ತಾಯಿ ಇಬ್ರು ಸತ್ತು ಹೋಗಿದ್ದಾರೆ. ಸ್ಕೂಲ್ ಫೀಸ್ ಕಟ್ಟಕ್ಕೆ ನಿನ್ ಕಡೆ ನೆಂಟು ಯಾರೂ ಇಲ್ಲ. Children, now you go back to your classes. ಅಳ್ಬೇಡ ಕೃಷ್ಣ, ನಮ್ ತಂದೆಗೆ ಹೇಳಿ ನಿಮ್ ಸ್ಕೂಲ್ ಫೀಸ್ ಕಟ್ಟಿಸ್ತೀನಿ, ಆಯ್ತಾ? ಬಾ ಬಾ.